ಕಾಂಗ್ರೆಸ್ನಲ್ಲಿ ಈ ಗದ್ದುಗೆ ಗುದ್ದಾಟ ಕ್ಷಣ ಕ್ಷಣಕ್ಕೂ ಹೊಸ ಟ್ವಿಸ್ಟ್ ಅನ್ನ ಪಡ್ಕೊಳ್ತಾ ಇದೆ. ಇದೀಗ ಸಿದ್ದರಾಮಯ್ಯ ಬಣದ ಬೆಂಬಲಿಗರು ನಡೆಸ್ತಾ ಇರುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಬಟ್ ಏನ್ ಹೈಕಮಾಂಡ್ ಹೇಳ್ತಾರೋ ಅದಕ್ಕೆ ನಾವೆಲ್ಲ ಅವರು ಕೂಡ ಬದ್ಧವಾಗಿರ್ತಾರೆ. ಕಾಂಗ್ರೆಸ್ನಲ್ಲಿ ಗದ್ದುಗೆ ಗುದ್ದಾಟದ ಕಿಚ್ಚು. ಸಿಎಂ ಪರ ಆಪ್ತರ ಬ್ರೇಕ್ಫಾಸ್ಟ್ ಮೀಟಿಂಗ್. ಕುರ್ಚಿ ಕುರುಕ್ಷೇತ್ರದಲ್ಲಿ ಪವರ್ ಶೇರಿಂಗ್ ಕಿಚ್ಚು ದಗದಗಿಸ್ತಾ ಇದೆ. ಮುಖ್ಯಮಂತ್ರಿ ಗದ್ದುಗೆ ಏರಲು ಡಿಕೆಶಿ ಶತ ಪ್ರಯತ್ನ ನಡೆಸುತ್ತಿದ್ದಾರೆ. ಇತ್ತ ಡಿಕೆಶಿಗೆ ಕೆಡ್ಡ ತೋಡಲು ಸಿಎಂ ಆಪ್ತರು ಬ್ರೇಕ್ಫಾಸ್ಟ್ ಮೀಟಿಂಗ್ ಬಾಡ ಹೂಡುತ್ತಿದ್ದಾರೆ. ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸುತ್ತಿದ್ದಾರೆ. ಆಹಾರ ಸಚಿವ ಕೆಎಚ್ ಮುನಿಯಪ್ಪ ನಿವಾಸದಲ್ಲಿ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್, ಪಿವಿ ಮೋಹನ್ ಸಭೆ ನಡೆಸಿದ್ದಾರೆ. ಡಿಕೆಶಿ ಅಂಡ್ ಟೀಮ್ಗೆ ಟಕ್ಕರ್ ಕೊಡುವ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಸಿಎಂ ಕುರ್ಚಿಗೆ ಕಂಟಕ ಎದುರಾದರೆ ಸಿದ್ದರಾಮಯ್ಯ ಬೆನ್ನಿಗೆ ನಿಲ್ಲುವ ಬಗ್ಗೆ ನಿರ್ಧಾರ ಮಾಡಿದ್ದಾರೆ ಎನ್ನಲಾಗಿದೆ. ಜನರು ಕಾಂಗ್ರೆಸ್ ಕಾರ್ಯಕ್ರಮಗಳನ್ನು ನೋಡದೆ ಗೊಂದಲಗಳತ್ತ ಬೊಟ್ಟು ಮಾಡುತ್ತಿದ್ದಾರೆ ಅಂತ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಬೇಸರ ಹೊರಹಾಕಿದ್ದಾರೆ. ಒಳ್ಳೆಯದು, ಸ್ವಾಗತ. ಆ ಸಭೆ ಆದ್ರೆ ಎಲ್ಲ ತೀರ್ಮಾನ ಆಗ್ತದೆ, ಪೈಸ್ಲ ಬಗೆಹರಿತದೆ. ಮೇಡಮ್ ಇದ್ಮೇಲೆ ಬಗೆಹರಿದು ಬಿಡುತ್ತೆ. ಕರ್ನಾಟಕದ ಮಧ್ಯೆ ಇದೇ ತೀರ್ಮಾನ. ಈಗ ಇದು ಮೊದಲು ಈ ಗೊಂದಲ ಪೈಸ್ಲಾದ್ರೆ ಎಲ್ಲ ಸರಿ ಹೋಗ್ತದೆ. ಕಾರ್ಯಕ್ರಮಗಳು ಕಾಣಿಸ್ತಾ ಇಲ್ಲ. ಈಗ ನಾವು ಎಷ್ಟು 1,00,000 ಕೋಟಿ ರೂಪಾಯಿ ಇಲ್ಲಿವರೆಗೂ ಸಾಮಾನ್ಯ ಜನರಿಗೆ ಈ 5 ಗ್ಯಾರಂಟಿಗಳು ಕೊಟ್ಟಿದ್ದೀವಿ. ಸಾಕಷ್ಟು ಪ್ರಯೋಜನ ಆಗಿದೆ ಜನರಿಗೆ. ಆದರೆ ಅದು ಎಲ್ಲ ಜನ ಈ ಕಡೆ ನೋಡ್ತಾ ಇದ್ದಾರೆ. ಅದಕ್ಕೆ ಇದನ್ನ ತಕ್ಷಣ ಬಗೆಹರಿಸಬೇಕು ಅಂತೇಳಿ ನಾವು ಅಪೀಲ್ ಮಾಡಿದ್ವಿ. ನಮ್ಮನ್ನ ಅವ್ರು ಕೇಳಿದ್ರೆ ಅಲ್ಲಿ ಹೋಗಿ ಸಲಹೆ ಹೇಳ್ಬಹುದು. ಅವರಿಬ್ರು ಕುಂತ್ಕೊಂಡು ಏನ್ ಹೇಳ್ತಾರೆ, ಹೈಕಮಾಂಡ್ ಹೇಳಿದಕ್ಕೆ ನಾವು ಬದ್ಧವಾಗಿರ್ತೀವಿ. ಹೈಕಮಾಂಡ್ ಅದೇ ಅವ್ರು ಕರೆದ್ರೆ ಹೋಗಿ ನಮ್ಮ ಅಭಿಪ್ರಾಯ ನಾವು ಹೇಳ್ತೀವಿ. ಬಟ್ ಏನ್ ಹೈಕಮಾಂಡ್ ಹೇಳ್ತಾರೋ ಅದಕ್ಕೆ ನಾವೆಲ್ಲ ಅವರು ಕೂಡ ಬದ್ಧವಾಗಿರ್ತಾರೆ. ಅವ್ರು ಕೇಳಿದ್ರೆ ನಾವು ಹೇಳ್ತೀವಿ. ಬಿಜೆಪಿ ವಿರೋಧಿಸಿದ ಕಾಂಗ್ರೆಸ್ಸೇತರರಿಂದ ಅಧಿಕಾರ. ಗದ್ದುಗೆ ಗುದ್ದಾಟಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕಿದ್ರೆ ಗೊಂದಲ ನಿವಾರಣೆ ಆಗುತ್ತೆ ಅಂತ ಕಾಂಗ್ರೆಸ್ ನಾಯಕ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಸಲಹೆ ನೀಡಿದ್ದಾರೆ. ಆದಷ್ಟು ಬೇಗ ಕೇಂದ್ರದಲ್ಲಿ ನಾಯಕತ್ವ ಇವ್ರನ್ನ ಕರೆಸಿ ಮಾತಾಡಿ ಬಗೆಹರಿಸಬೇಕಾಗುತ್ತೆ. ಯಾಕಂದ್ರೆ ಕೇವಲ 140 ಜನ ಶಾಸಕರು ಮಾತ್ರ ಕಾಂಗ್ರೆಸ್ ಪಕ್ಷವನ್ನು ತಂದಿರತಕ್ಕಂಥದ್ದಲ್ಲ. ಹೋದ ಬಾರಿ ಭಾರತೀಯ ಜನತಾ ಪಾರ್ಟಿ, ನರೇಂದ್ರ ಮೋದಿ, ಅಮಿತ್ ಶಾ, ಆರ್ಎಸ್ಎಸ್ ವಿರುದ್ಧ ಎಲ್ಲ ಸಿವಿಲ್ ಸೊಸೈಟಿಯವರು ಮತ್ತು ಕಾಂಗ್ರೆಸ್ಸೇತರ ಜನಸಾಮಾನ್ಯರು ಬಿಜೆಪಿಯ ವಿರುದ್ಧ ಕಾಂಗ್ರೆಸ್ನ ಗೆಲ್ಲಿಸಬೇಕು ಅಂತ ಗೆಲ್ಲಿಸಿದ್ದಾರೆ. ಏನು ಮುನಿಯಪ್ಪನವರು ಹೇಳಿದ್ರು, ಆದಷ್ಟು ಬೇಗ ಕೇಂದ್ರ ನಾಯಕತ್ವ, ಅದರಲ್ಲೂ ಸಹ ಈಗ ಕರ್ನಾಟಕದವರೇ ಆದ ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ. 3 ಜನ ಆದಷ್ಟು ಬೇಗ ಕೂತು ಇದನ್ನು ಬಗೆಹರಿಸೋದು ಬಹಳ ಉತ್ತಮ ಅಂತ ಹೇಳಿ ಏನು ಮುನಿಯಪ್ಪನವರು ಸಲಹೆ ಕೊಟ್ಟಿದ್ದಾರೆ, ಅದಕ್ಕೆ ನಾನು ಸಹ ಸಹಮತ ಇದ್ದೇನೆ. ಕಾಂಗ್ರೆಸ್ನಲ್ಲಿ ಹೊತ್ತಿ ಉರಿತಾ ಇರುವಂತಹ ಅಸಮಾಧಾನದ ಬೆಂಕಿಗೆ ಹೈಕಮಾಂಡ್ ತಣ್ಣೀರೇರಿಸುತ್ತಾ ಸಿಎಂ ಡಿಸಿಎಂಗೆ ಖಡಕ್ ವಾರ್ನಿಂಗ್ ನೀಡಿ ಗದ್ದುಗೆ ಗುದ್ದಾಟಕ್ಕೆ ಬ್ರೇಕ್ ಹಾಕುತ್ತಾ ಕಾದು ನೋಡಬೇಕು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ನಲ್ಲಿ ಈ ಗದ್ದುಗೆ ಗುದ್ದಾಟ ಕ್ಷಣ ಕ್ಷಣಕ್ಕೂ ಹೊಸ ಟ್ವಿಸ್ಟ್ ಅನ್ನ ಪಡ್ಕೊಳ್ತಾ ಇದೆ. ಇದೀಗ ಸಿದ್ದರಾಮಯ್ಯ ಬಣದ ಬೆಂಬಲಿಗರು ನಡೆಸ್ತಾ ಇರುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಬಟ್ ಏನ್ ಹೈಕಮಾಂಡ್ ಹೇಳ್ತಾರೋ ಅದಕ್ಕೆ ನಾವೆಲ್ಲ ಅವರು ಕೂಡ ಬದ್ಧವಾಗಿರ್ತಾರೆ. ಕಾಂಗ್ರೆಸ್ನಲ್ಲಿ ಗದ್ದುಗೆ ಗುದ್ದಾಟದ ಕಿಚ್ಚು. ಸಿಎಂ ಪರ ಆಪ್ತರ ಬ್ರೇಕ್ಫಾಸ್ಟ್ ಮೀಟಿಂಗ್. ಕುರ್ಚಿ ಕುರುಕ್ಷೇತ್ರದಲ್ಲಿ ಪವರ್ ಶೇರಿಂಗ್ ಕಿಚ್ಚು ದಗದಗಿಸ್ತಾ ಇದೆ. ಮುಖ್ಯಮಂತ್ರಿ ಗದ್ದುಗೆ ಏರಲು ಡಿಕೆಶಿ ಶತ ಪ್ರಯತ್ನ ನಡೆಸುತ್ತಿದ್ದಾರೆ. ಇತ್ತ ಡಿಕೆಶಿಗೆ ಕೆಡ್ಡ ತೋಡಲು ಸಿಎಂ ಆಪ್ತರು ಬ್ರೇಕ್ಫಾಸ್ಟ್ ಮೀಟಿಂಗ್ ಬಾಡ ಹೂಡುತ್ತಿದ್ದಾರೆ. ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸುತ್ತಿದ್ದಾರೆ.
ಆಹಾರ ಸಚಿವ ಕೆಎಚ್ ಮುನಿಯಪ್ಪ ನಿವಾಸದಲ್ಲಿ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್, ಪಿವಿ ಮೋಹನ್ ಸಭೆ ನಡೆಸಿದ್ದಾರೆ. ಡಿಕೆಶಿ ಅಂಡ್ ಟೀಮ್ಗೆ ಟಕ್ಕರ್ ಕೊಡುವ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಸಿಎಂ ಕುರ್ಚಿಗೆ ಕಂಟಕ ಎದುರಾದರೆ ಸಿದ್ದರಾಮಯ್ಯ ಬೆನ್ನಿಗೆ ನಿಲ್ಲುವ ಬಗ್ಗೆ ನಿರ್ಧಾರ ಮಾಡಿದ್ದಾರೆ ಎನ್ನಲಾಗಿದೆ. ಜನರು ಕಾಂಗ್ರೆಸ್ ಕಾರ್ಯಕ್ರಮಗಳನ್ನು ನೋಡದೆ ಗೊಂದಲಗಳತ್ತ ಬೊಟ್ಟು ಮಾಡ್ತಿದ್ದಾರೆ ಅಂತ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಬೇಸರ ಹೊರಹಾಕಿದ್ದಾರೆ. ಒಳ್ಳೇದು, ಸ್ವಾಗತ. ಆ ಸಭೆ ಆದ್ರೆ ಎಲ್ಲ ತೀರ್ಮಾನ ಆಗ್ತದೆ, ಪೈಸ್ಲ ಬಗೆಹರಿತದೆ. ಮೇಡಮ್ ಇದ್ಮೇಲೆ ಬಗೆಹರಿದು ಬಿಡುತ್ತೆ. ಕರ್ನಾಟಕದ ಮಧ್ಯೆ ಇದೇ ತೀರ್ಮಾನ. ಈಗ ಇದು ಮೊದಲು ಈ ಗೊಂದಲ ಪೈಸ್ಲಾದ್ರೆ ಎಲ್ಲ ಸರಿ ಹೋಗ್ತದೆ. ಕಾರ್ಯಕ್ರಮಗಳು ಕಾಣಿಸ್ತಾ ಇಲ್ಲ. ಈಗ ನಾವು ಎಷ್ಟು 1 ಲಕ್ಷ ಕೋಟಿ ರೂಪಾಯಿ ಇಲ್ಲಿವರೆಗೂ ಸಾಮಾನ್ಯ ಜನರಿಗೆ ಈ 5 ಗ್ಯಾರಂಟಿಗಳು ಕೊಟ್ಟಿದ್ದೀವಿ. ಸಾಕಷ್ಟು ಪ್ರಯೋಜನ ಆಗಿದೆ ಜನರಿಗೆ. ಆದ್ರೆ ಅದು ಎಲ್ಲ ಜನ ಈ ಕಡೆ ನೋಡ್ತಾ ಇದ್ದಾರೆ. ಅದಕ್ಕೆ ಇದನ್ನ ತಕ್ಷಣ ಬಗೆಹರಿಸಬೇಕು ಅಂತೇಳಿ ನಾವು ಅಪೀಲ್ ಮಾಡಿದ್ವಿ. ನಮ್ಮನ್ನ ಅವ್ರು ಕೇಳಿದ್ರೆ ಅಲ್ಲಿ ಹೋಗಿ ಸಲಹೆ ಹೇಳ್ಬಹುದು. ಅವರಿಬ್ರು ಕುಂತ್ಕೊಂಡು ಏನ್ ಹೇಳ್ತಾರೆ, ಹೈಕಮಾಂಡ್ ಹೇಳಿದಕ್ಕೆ ನಾವು ಬದ್ಧವಾಗಿರ್ತೀವಿ. ಹೈಕಮಾಂಡ್ ಅದೇ ಅವ್ರು ಕರೆದ್ರೆ ಹೋಗಿ ನಮ್ಮ ಅಭಿಪ್ರಾಯ ನಾವು ಹೇಳ್ತೀವಿ. ಬಟ್ ಏನ್ ಹೈಕಮಾಂಡ್ ಹೇಳ್ತಾರೋ ಅದಕ್ಕೆ ನಾವೆಲ್ಲ ಅವರು ಕೂಡ ಬದ್ಧವಾಗಿರ್ತಾರೆ. ಅವ್ರು ಕೇಳಿದ್ರೆ ನಾವು ಹೇಳ್ತೀವಿ. ಬಿಜೆಪಿ ವಿರೋಧಿಸಿದ ಕಾಂಗ್ರೆಸ್ಸೇತರರಿಂದ ಅಧಿಕಾರ ಗದ್ದುಗೆ ಗುದ್ದಾಟಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕಿದ್ರೆ ಗೊಂದಲ ನಿವಾರಣೆ ಆಗುತ್ತೆ ಅಂತ ಕಾಂಗ್ರೆಸ್ ನಾಯಕ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಸಲಹೆ ನೀಡಿದ್ದಾರೆ. ಆದಷ್ಟು ಬೇಗ ಕೇಂದ್ರದಲ್ಲಿ ನಾಯಕತ್ವ ಇವ್ರನ್ನ ಕರೆಸಿ ಮಾತಾಡಿ ಬಗೆಹರಿಸಬೇಕಾಗುತ್ತೆ. ಯಾಕಂದ್ರೆ ಕೇವಲ 140 ಜನ ಶಾಸಕರು ಮಾತ್ರ ಕಾಂಗ್ರೆಸ್ ಪಕ್ಷವನ್ನು ತಂದಿರತಕ್ಕಂಥದ್ದಲ್ಲ. ಹೋದ ಬಾರಿ ಭಾರತೀಯ ಜನತಾ ಪಾರ್ಟಿ, ನರೇಂದ್ರ ಮೋದಿ, ಅಮಿತ್ ಶಾ, ಆರ್ಎಸ್ಎಸ್ ವಿರುದ್ಧ ಎಲ್ಲ ಸಿವಿಲ್ ಸೊಸೈಟಿಯವರು ಮತ್ತು ಕಾಂಗ್ರೆಸ್ಸೇತರ ಜನಸಾಮಾನ್ಯರು ಬಿಜೆಪಿಯ ವಿರುದ್ಧ ಕಾಂಗ್ರೆಸ್ನ ಗೆಲ್ಲಿಸಬೇಕು ಅಂತ ಗೆಲ್ಲಿಸಿದ್ದಾರೆ. ಏನು ಮುನಿಯಪ್ಪನವರು ಹೇಳಿದ್ರು, ಆದಷ್ಟು ಬೇಗ ಕೇಂದ್ರ ನಾಯಕತ್ವ, ಅದರಲ್ಲೂ ಸಹ ಈಗ ಕರ್ನಾಟಕದವರೇ ಆದ ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ. 3 ಜನ ಆದಷ್ಟು ಬೇಗ ಕೂತು ಇದನ್ನು ಬಗೆಹರಿಸೋದು ಬಹಳ ಉತ್ತಮ ಅಂತ ಹೇಳಿ ಏನು ಮುನಿಯಪ್ಪನವರು ಸಲಹೆ ಕೊಟ್ಟಿದ್ದಾರೆ, ಅದಕ್ಕೆ ನಾನು ಸಹ ಸಹಮತ ಇದ್ದೇನೆ. ಕಾಂಗ್ರೆಸ್ನಲ್ಲಿ ಹೊತ್ತಿ ಉರಿತಾ ಇರುವಂತಹ ಅಸಮಾಧಾನದ ಬೆಂಕಿಗೆ ಹೈಕಮಾಂಡ್ ತಣ್ಣೀರೇರಿಸುತ್ತಾ ಸಿಎಂ ಡಿಸಿಎಂಗೆ ಖಡಕ್ ವಾರ್ನಿಂಗ್ ನೀಡಿ ಗದ್ದುಗೆ ಗುದ್ದಾಟಕ್ಕೆ ಬ್ರೇಕ್ ಹಾಕುತ್ತಾ ಕಾದು ನೋಡಬೇಕು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ನಲ್ಲಿ ಈ ಗದ್ದುಗೆ ಗುದ್ದಾಟ ಕ್ಷಣ ಕ್ಷಣಕ್ಕೂ ಹೊಸ ಟ್ವಿಸ್ಟ್ ಅನ್ನ ಪಡ್ಕೊಳ್ತಾ ಇದೆ. ಇದೀಗ ಸಿದ್ದರಾಮಯ್ಯ ಬಣದ ಬೆಂಬಲಿಗರು ನಡೆಸ್ತಾ ಇರುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಬಟ್ ಏನ್ ಹೈಕಮಾಂಡ್ ಹೇಳ್ತಾರೋ ಅದಕ್ಕೆ ನಾವೆಲ್ಲ ಅವರು ಕೂಡ ಬದ್ಧವಾಗಿರ್ತಾರೆ. ಕಾಂಗ್ರೆಸ್ನಲ್ಲಿ ಗದ್ದುಗೆ ಗುದ್ದಾಟದ ಕಿಚ್ಚು. ಸಿಎಂ ಪರ ಆಪ್ತರ ಬ್ರೇಕ್ಫಾಸ್ಟ್ ಮೀಟಿಂಗ್. ಕುರ್ಚಿ ಕುರುಕ್ಷೇತ್ರದಲ್ಲಿ ಪವರ್ ಶೇರಿಂಗ್ ಕಿಚ್ಚು ದಗದಗಿಸ್ತಾ ಇದೆ. ಮುಖ್ಯಮಂತ್ರಿ ಗದ್ದುಗೆ ಏರಲು ಡಿಕೆಶಿ ಶತ ಪ್ರಯತ್ನ ನಡೆಸಿದ್ದಾರೆ. ಇತ್ತ ಡಿಕೆಶಿಗೆ ಕೆಡ್ಡ ತೋಡಲು ಸಿಎಂ ಆಪ್ತರು ಬ್ರೇಕ್ಫಾಸ್ಟ್ ಮೀಟಿಂಗ್ ಬಾಡ ಹೂಡುತ್ತಿದ್ದಾರೆ. ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸುತ್ತಿದ್ದಾರೆ. ಆಹಾರ ಸಚಿವ ಕೆಎಚ್ ಮುನಿಯಪ್ಪ ನಿವಾಸದಲ್ಲಿ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್, ಪಿವಿ ಮೋಹನ್ ಸಭೆ ನಡೆಸಿದ್ದಾರೆ. ಡಿಕೆಶಿ ಅಂಡ್ ಟೀಮ್ಗೆ ಟಕ್ಕರ್ ಕೊಡುವ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಸಿಎಂ ಕುರ್ಚಿಗೆ ಕಂಟಕ ಎದುರಾದರೆ ಸಿದ್ದರಾಮಯ್ಯ ಬೆನ್ನಿಗೆ ನಿಲ್ಲುವ ಬಗ್ಗೆ ನಿರ್ಧಾರ ಮಾಡಿದ್ದಾರೆ ಎನ್ನಲಾಗಿದೆ. ಜನರು ಕಾಂಗ್ರೆಸ್ ಕಾರ್ಯಕ್ರಮಗಳನ್ನು ನೋಡದೆ ಗೊಂದಲಗಳತ್ತ ಬೊಟ್ಟು ಮಾಡ್ತಿದ್ದಾರೆ ಅಂತ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಬೇಸರ ಹೊರಹಾಕಿದ್ದಾರೆ. ಒಳ್ಳೇದು, ಸ್ವಾಗತ. ಆ ಸಭೆ ಆದ್ರೆ ಎಲ್ಲ ತೀರ್ಮಾನ ಆಗ್ತದೆ, ಪೈಸ್ಲ ಬಗೆಹರಿತದೆ. ಮೇಡಮ್ ಇದ್ಮೇಲೆ ಬಗೆಹರಿದು ಬಿಡುತ್ತೆ. ಕರ್ನಾಟಕದ ಮಧ್ಯೆ ಇದೇ ತೀರ್ಮಾನ. ಈಗ ಇದು ಮೊದಲು ಈ ಗೊಂದಲ ಪೈಸ್ಲಾದ್ರೆ ಎಲ್ಲ ಸರಿ ಹೋಗ್ತದೆ. ಕಾರ್ಯಕ್ರಮಗಳು ಕಾಣಿಸ್ತಾ ಇಲ್ಲ. ಈಗ ನಾವು ಎಷ್ಟು 1 ಲಕ್ಷ ಕೋಟಿ ರೂಪಾಯಿ ಇಲ್ಲಿವರೆಗೂ ಸಾಮಾನ್ಯ ಜನರಿಗೆ ಈ 5 ಗ್ಯಾರಂಟಿಗಳು ಕೊಟ್ಟಿದ್ದೀವಿ. ಸಾಕಷ್ಟು ಪ್ರಯೋಜನ ಆಗಿದೆ ಜನರಿಗೆ.
ಆದ್ರೆ ಅದು ಎಲ್ಲ ಜನ ಈ ಕಡೆ ನೋಡ್ತಾ ಇದ್ದಾರೆ. ಅದಕ್ಕೆ ಇದನ್ನ ತಕ್ಷಣ ಬಗೆಹರಿಸಬೇಕು ಅಂತೇಳಿ ನಾವು ಅಪೀಲ್ ಮಾಡಿದ್ವಿ. ನಮ್ಮನ್ನ ಅವ್ರು ಕೇಳಿದ್ರೆ ಅಲ್ಲಿ ಹೋಗಿ ಸಲಹೆ ಹೇಳ್ಬೋದು. ಅವರಿಬ್ರು ಕುಂತ್ಕೊಂಡು ಏನ್ ಹೇಳ್ತಾರೆ, ಹೈಕಮಾಂಡ್ ಹೇಳಿದಕ್ಕೆ ನಾವು ಬದ್ಧವಾಗಿರ್ತೀವಿ. ಹೈಕಮಾಂಡ್ ಅದೇ ಅವ್ರು ಕರೆದ್ರೆ ಹೋಗಿ ನಮ್ಮ ಅಭಿಪ್ರಾಯ ನಾವು ಹೇಳ್ತೀವಿ. ಬಟ್ ಏನ್ ಹೈಕಮಾಂಡ್ ಹೇಳ್ತಾರೋ ಅದಕ್ಕೆ ನಾವೆಲ್ಲ ಅವರು ಕೂಡ ಬದ್ಧವಾಗಿರ್ತಾರೆ. ಅವ್ರು ಕೇಳಿದ್ರೆ ನಾವು ಹೇಳ್ತೀವಿ. ಬಿಜೆಪಿ ವಿರೋಧಿಸಿದ ಕಾಂಗ್ರೆಸ್ಸೇತರರಿಂದ ಅಧಿಕಾರ ಗದ್ದುಗೆ ಗುದ್ದಾಟಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕಿದ್ರೆ ಗೊಂದಲ ನಿವಾರಣೆ ಆಗುತ್ತೆ ಅಂತ ಕಾಂಗ್ರೆಸ್ ನಾಯಕ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಸಲಹೆ ನೀಡಿದ್ದಾರೆ. ಆದಷ್ಟು ಬೇಗ ಕೇಂದ್ರದಲ್ಲಿ ನಾಯಕತ್ವ ಇವ್ರನ್ನ ಕರೆಸಿ ಮಾತಾಡಿ ಬಗೆಹರಿಸಬೇಕಾಗುತ್ತೆ. ಯಾಕಂದ್ರೆ ಕೇವಲ 140 ಜನ ಶಾಸಕರು ಮಾತ್ರ ಕಾಂಗ್ರೆಸ್ ಪಕ್ಷವನ್ನು ತಂದಿರತಕ್ಕಂಥದ್ದಲ್ಲ. ಹೋದ ಬಾರಿ ಭಾರತೀಯ ಜನತಾ ಪಾರ್ಟಿ, ನರೇಂದ್ರ ಮೋದಿ, ಅಮಿತ್ ಶಾ, ಆರ್ಎಸ್ಎಸ್ ವಿರುದ್ಧ ಎಲ್ಲ ಸಿವಿಲ್ ಸೊಸೈಟಿಯವರು ಮತ್ತು ಕಾಂಗ್ರೆಸ್ಸೇತರ ಜನಸಾಮಾನ್ಯರು ಬಿಜೆಪಿಯ ವಿರುದ್ಧ ಕಾಂಗ್ರೆಸ್ನ ಗೆಲ್ಲಿಸಬೇಕು ಅಂತ ಗೆಲ್ಲಿಸಿದ್ದಾರೆ. ಏನು ಮುನಿಯಪ್ಪನವರು ಹೇಳಿದ್ರು, ಆದಷ್ಟು ಬೇಗ ಕೇಂದ್ರ ನಾಯಕತ್ವ, ಅದರಲ್ಲೂ ಸಹ ಈಗ ಕರ್ನಾಟಕದವರೇ ಆದ ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ. 3 ಜನ ಆದಷ್ಟು ಬೇಗ ಕೂತು ಇದನ್ನು ಬಗೆಹರಿಸೋದು ಬಹಳ ಉತ್ತಮ ಅಂತ ಹೇಳಿ ಏನು ಮುನಿಯಪ್ಪನವರು ಸಲಹೆ ಕೊಟ್ಟಿದ್ದಾರೆ, ಅದಕ್ಕೆ ನಾನು ಸಹ ಸಹಮತ ಇದ್ದೇನೆ. ಕಾಂಗ್ರೆಸ್ನಲ್ಲಿ ಹೊತ್ತಿ ಉರಿತಾ ಇರುವಂತಹ ಅಸಮಾಧಾನದ ಬೆಂಕಿಗೆ ಹೈಕಮಾಂಡ್ ತಣ್ಣೀರೇರಿಸುತ್ತಾ ಸಿಎಂ ಡಿಸಿಎಂಗೆ ಖಡಕ್ ವಾರ್ನಿಂಗ್ ನೀಡಿ ಗದ್ದುಗೆ ಗುದ್ದಾಟಕ್ಕೆ ಬ್ರೇಕ್ ಹಾಕುತ್ತಾ ಕಾದು ನೋಡಬೇಕು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.